ಹಿರಿಯರಿಗೆ ಹೇಗೆ ತಿಳಿಸಿ ಹೇಳ್ತೀವಿ ಹಂಗ ತಿಳಿಸಿ ಹೇಳಿ ಬುದ್ಧಿ ಮಾತಿನಿಂದ ಅವರ ಪರಿವರ್ತನೆ ಮಾಡಬೇಕು. ಮಕ್ಕಳನ್ನ ಕಷ್ಟ ಇದ್ದಲ್ಲಿ ಕರ್ಕೊಂಡು ಹೋಗ್ಬೇಕು. ಬಹಳ ಮಂದಿ ಏನ್ ಮಾಡ್ತಾರಂತಂದ್ರ ತಮ್ಮ ಬರ್ತಡೇಕ್ಕ, ತಮ್ಮ ಮಕ್ಕಳ ಬರ್ತಡೇಕ್ಕ ಎಲ್ಲಿ ಕರ್ಕೊಂಡು ಹೋಗ್ತಾರಂತಂದ್ರ, ವೆಡ್ಡಿಂಗ್ ಆನಿವರ್ಸರಿ ಎಲ್ಲಿ ಕರ್ಕೊಂಡು ಹೋಗ್ತಾರಂತಂದ್ರ ಚಲೋ ಚಲೋ 5 ಸ್ಟಾರ್ ಹೋಟೆಲ್ಗಳಿಗೆ ಕರ್ಕೊಂಡು ಹೋಗ್ತಾರ. ಕರ್ಕೊಂಡು ಹೋಗಿ ನಿಮಗೆ ಬ್ಯಾಡ ಅನ್ನಂಗಿಲ್ಲ. ಅದ್ರ ಜೊತೆಗೆ ಒಂದು ಸಾರಿ ಆದ್ರೆ ನಿಮ್ಮ ಮಕ್ಕಳನ್ನ ಅನಾಥಾಶ್ರಮಕ್ಕೆ ಕರ್ಕೊಂಡು ಹೋಗ್ರಿ. ಅವ್ರಿಗೆ ತೋರಿಸ್ರಿ ಈ ಭೂಮಿ ಮೇಲೆ ತಂದೆ ತಾಯಿ ಇರೋದಂತವ್ರ ಸ್ಥಿತಿ ಹಂಗೈತಿ. ನಿನಗೆ ನಾನು ಆರೋದ್ರು ಅದೀನಿ, ಅವ್ರಿಗೆ ಯಾರದಾರಪ್ಪ ಅಂತ ಅವ್ರಿಗೆ ತೋರಿಸ್ರಿ. ಅವ್ರ ಬಟ್ಟೆ ಅವರ ತೊಳ್ಕೊಂತಿರ್ತಾರ, ಕಷ್ಟ ಇರ್ತಾರ, 10 ರೂಪಾಯಿಗೂ ಬಹಳ ಸಮಸ್ಯೆ ಇರುತ್ತ. ಅಂತ ಕಷ್ಟಗಳನ್ನ ತೋರಿಸಿದಾಗ ಬಡತನ ಅಂದ್ರೆ ಏನು, ಸಮಸ್ಯೆ ಏನು ಅಂದ್ರೆ ಏನು ಅಂತ ಅವ್ರ ಮನಸ್ಸಿನಲ್ಲಿ ಇಳಿಯುತ್ತ. ಬಹಳ ಮಂದಿ ಏನ್ ಮಾಡ್ತಾರಂದ್ರೆ ನಮ್ಮ ಮಕ್ಕಳು ನಾವು ಅದೇನಂತಾರಲ್ಲ ಸೀರಿ ನೆರಳು ಮಾಡಿ ಬೆಳೆಸೋದಂತಾರಲ್ಲ ಹಂಗ ಮಾಡ್ತಿರ್ತಾರ. ಹಂಗ ಮಾಡಕ್ ಹೋಗ್ಬಾರ್ದು. ಒಬ್ಬನಿಗೆ ಒಬ್ಬ ಮಗ ಇದ್ದ, ತಂದೆಗೆ ಕಣ್ಣಿನ ಸಮಸ್ಯೆ ಇತ್ತು, ಕಣ್ಣು ಕಾಣ್ತಿದ್ದಿಲ್ಲ. ಹುಡುಗನನ್ನ ಚಂದ ಓದಿಸ್ಬೇಕು ಅಂತಂದು ಸ್ಕೂಲಿಗೆ ಹಾಕಿದ. ಸ್ಕೂಲ್ನಾಗ ಎಲ್ಲರೂ ಏನಂತಿದ್ರು ಅಂತಂದ್ರೆ ಇವ ಯಾರ ಮಗ ಅಂದ್ರೆ ಎಲ್ಲರೂ ಅಂತಿದ್ರು ಕುಡ್ಡನ್ ಮಗ ಅಂತಿದ್ರು ಅವ್ರು. ಹಿಂಗ ಹುಡುಗ ಓದ್ಕೊಂತ ದೊಡ್ಡ ಅದ ಕಾಲೇಜಿಗೆ ಬಂದ. ಎಲ್ಲಾರನ್ನು ಅವ್ರು ಯಾರ ಮಗ ಇವ, ಕುಡ್ಡನ್ ಮಗ ಫಸ್ಟ್ ಬಂದ. ಇದು ಹಿಂಗ ಹೋಗ್ತಿದ್ದು. ಅವ್ರು ಕುಡ್ಡನ್ ಮಗ ಅಂದಾಗ ಇವ್ನ ಮನ್ಸಿಗೆ ನೋವಾಗಿತ್ತು ಮಗಗ. ನೀ ಯಾಕೆ ಶಾಲೆಗೆ ಬರ್ತೀವಿ ಅಂತಂದು ಅಪ್ಪನ ಜೊತೆ ಜಗಳಾಡವ. ಅದು ಒಳಗಿಂದ ಬೇರೆನೇ ಇತ್ತು. ಹಿಂಗ ಜಗಳಾಡವ. ಹೀಗಿದ್ದಾಗ ಅವ ಓದಿ DC ಆಗ್ತಾನ. DC ಆಗಿ ಕಲೆಕ್ಟರ್ ಹಾಕೋಣ. ಕಲೆಕ್ಟರ್ ಆಗಿ ಯಾವ ಜಿಲ್ಲಾದಾಗ ಇದ್ದಲ್ಲ ತಂದೆ ಅದ ಜಿಲ್ಲಾಕ ಬರ್ತಾನವ. ಬಂದ್ ಕಡೆ DC ಆಗಿ ಬಂದಾರ ಹೊಸ ಸಾಹೇಬ್ರು. DC ಆಗಿ ಬಂದಾರ. ಯಾರು ಬಂದಾರ ಹೊಸ ಸಾಹೇಬ್ರು? ಅದ ಕುಡ್ಡನ್ ಮಗ. ಮಂದಿ ಬಾಯಿ ಒಂದು ಸಿಕ್ಕರು ಮುಗ ಹೋದು. ಕುಡ್ಡನ್ ಮಗ ಹಿಂಗ ಆಯ್ತು ಅನ್ನತ್ಲವನಿ ಭಾಳ ಸಿಟ್ಟು ಬರ್ತಾನ. DC ಸಿಟ್ಟು ಬಂದು ಅವನ ಹತ್ರ ರೊಕ್ಕ ತಂದೆ ಹತ್ರ, ನೋಡು ನನಗೆ ಓದ್ಸಾಕ ಏನೇನು ಖರ್ಚು ಮಾಡಿಯಲ್ಲ ಎಲ್ಲಾರು ನಿನಗೆ ಕೊಟ್ಟು ಬಿಡ್ತೀನಿ. ದಯಮಾಡಿ ಈ ಊರಾಗ ಇರಕ್ ಹೋಗ್ಬೇಡ, ದೂರ ಹೋಗ್ಬಿಡು, ಕಣ್ಣಿ ಕಾಣ್ಲಾರ್ದಂಗ. ಕುಡ್ಡನ್ ಮಗ ಅನ್ನಕತ್ತಾರ. ನಿನ್ನಿಂದಾಗಿ ನನ್ ಕೆಟ್ಟ ಹೆಸರು ಬರಾಕತ್ತೈತಿ, ಮುಖ ಎತ್ಕೊಂಡು ಅಡ್ಡಾಡ್ಲಾರ್ದಂಗಾಗೈತಿ ಅಂತ ಹೇಳಿದಾಗ ದುಡ್ಡನ್ನ ತಗೊಳಂಗಿಲ್ಲ, ನಿನ್ನ ಹತ್ರ ಇರ್ಲಿ ಅಂತ ಹೇಳಿದ ತಂದೆ. ಕುರುಡ ಕಣ್ಣಲ್ಲಿ ಕಣ್ಣೀರು ಬರಾಕತ್ತಿದ್ವು. ಬರುವಂತ ಸಂದರ್ಭದಲ್ಲಿ ನಾವು ಹೋಗಿ ಒಂದು ಲೆಟರ್ ಬರೆದಿಟ್ಟು ತಂದೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾನ. ಆತ್ಮಹತ್ಯೆನೂ ಮಾಡ್ಕೊಂಡ ಸುದ್ದಿ ಗೊತ್ತಾತು. ಓಡಿ ಬರ್ತಾರ ಎಲ್ಲರೂ. ಅವನು ಬಂದ ಮಗ ಬಂದು ನೋಡ್ತಾನ. ಆ ಲೆಟರ್ನ ಓದಿದವ. ಆ ಲೆಟರ್ನಲ್ಲಿ ಏನು ಬರ್ದಿದ್ದ ಅಂತಂದ್ರೆ ತಂದೆ ಆದಂತವ ಕುಡ್ಡನ್ ಮಗ ಅನ್ನೋದಕ್ಕೆ ನಿನಗೆ ಬಹಳ ನೋವಾಗಕತ್ತಿತ್ತಲ್ಲಪ್ಪ. ಆದ್ರೆ ನನ್ಗೆ 2 ಕಣ್ಣು ಯಾಕಿಲ್ಲ ಅನ್ನೋಂಥ ಸತ್ಯ ನಿನಗೆ ಗೊತ್ತಿಲ್ಲ. ನನ್ನ 2 ಕಣ್ಣು ಯಾಕೆ ಹೋಗ್ಯಾವ ಅಂತಂದ್ರೆ ಚಿಣಿಪಣಿ ಆಡುವಾಗ, ಗುಂಡ ಆಡುವಾಗ ನಿನ್ನ 2 ಕಣ್ಣುಗಳು ನೀನು ಕಳ್ಕೊಂಡಂತ ಸಂದರ್ಭದಲ್ಲಿ ಮತ್ತೊಬ್ಬರು ಬಂದು ಕಣ್ಣು ಕೊಟ್ರೆ ನಿನಗೆ ಕಣ್ಣು ಬರ್ತಾವಂತ ಹೇಳಿದ್ರು. ನನ್ನ 2 ಕಣ್ಣುಗಳನ್ನ ಕಿತ್ತ ನಿನಗೆ ಕೊಟ್ಟಿನಿ, ಹಿಂಗಾಗಿ ನಾ ಕುಡ್ಡಾಗಿನಿ ಅಂತಂದು ಹೇಳಿದ. ಕುಡ್ಡಾಗಿನಿ ಅಂತಂದು ಆ ಲೆಟರ್ನಲ್ಲಿ ಬರ್ದಿದ್ದವ. ಆತ ಮಾಡಿರುವಂತ ತಪ್ಪೇನು, ವಾಸ್ತವವನ್ನು ತಿಳಿಸಲೇ ಇಲ್ಲ. ಬದುಕಿನಲ್ಲಿ ಬರುವಂತಹ ಕಷ್ಟದ ವಾಸ್ತವತೆಗಳನ್ನ ಮಕ್ಕಳಿಗೆ ಹೇಳಿಕೊಡಬೇಕು. ಕಾಗದ ಒಂದೇ, ಬರೀ ಕಾಗದ ಒಂದೇ. ಕವಿಯ ಕೈಗೆ ಸಿಕ್ಕರೆ ಕಾವ್ಯವಾಗುತ್ತದೆ, ಚಿತ್ರಕಾರನ ಕೈಗೆ ಸಿಕ್ಕರೆ ಚಿತ್ರವಾಗುತ್ತದೆ, ಪ್ರೇಮಿಯ ಕೈಗೆ ಸಿಕ್ಕರೆ ಪ್ರೇಮ ಪತ್ರವಾಗುತ್ತದೆ, ಮಗುವಿನ ಕೈಗೆ ಸಿಕ್ಕರೆ ಮುದ್ದಿಯಾಗುತ್ತದೆ, ಪೆದ್ದನ ಕೈಗೆ ಸಿಕ್ಕರೆ ರದ್ದಿಯಾಗುತ್ತದೆ. ಕಾಗದ ಒಂದೇ, ಬರೀ ಕಾಗದ ಒಂದೇ. ಕಾಗದ ಒಂದೇ ಇರುತ್ತ, ಅದು ಕವಿಯ ಕೈಯೊಳಗೆ ಸಿಕ್ಕರೆ ಕಾವ್ಯ ಆಗತ್ತ, ಚಿತ್ರಕಾರನ ಕೈಗೆ ಸಿಕ್ಕರೆ ಚಿತ್ರ ಆಗತ್ತ, ಪ್ರೇಮಿಯ ಕೈಗೆ ಸಿಕ್ತು ಅಂತಂದ್ರೆ ಪ್ರೇಮ ಪತ್ರ ಆಗತ್ತ, ಮಗುವಿನ ಕೈಗೆ ಸಿಕ್ತು ಅಂತಂದ್ರ ರದ್ದಿ ಪತ್ರಿಕೆ ಆಗತ್ತ, ಮುಗ್ಧನ ಕೈಯಾಗ ಸಿಕ್ತು ಅಂತಂದ್ರೆ ಉಪ್ಪಿಟ್ಟು ತಿನ್ನೋ ಒಗೆಯುವಂತ ಪೇಪರ್ ಆಗತ್ತ. ಕಾಗದ ಮಾತ್ರ ಒಂದೇ ಐತಿ, ಆದ್ರೆ ಅದನ್ನ ಬಳಸೋದ್ರೊಳಗೆ ವ್ಯತ್ಯಾಸ ಆಗಿದ್ದಕ್ಕೆ ಅದು ಏನೇನೋ ಆಗ್ಬಿಡತ್ತ. ಹಂಗ ನಿಮ್ಮ ಮಕ್ಕಳನ್ನ ಕಿಮ್ಮತ್ತಿನ ಬಾಂಡ್ ಪೇಪರ್ ಮಾಡೋದು ನಿಮ್ಮ ಕೈಯೊಳಗ ಐತಿ, ವೇಸ್ಟ್ ಪೇಪರ್ ಮಾಡೋದು ನಿಮ್ಮ ಕೈಯೊಳಗ ಐತಿ. ಬಹಳ ಮಂದಿ ಹೇಳ್ತಿರ್ತಾರ ಭಾರತ ವಿಶ್ವಗುರು ಆಗ್ಬೇಕಂತ ಹೇಳ್ತಿರ್ತಾರ. ಭಾರತ ವಿಶ್ವಗುರು ಯಾವಾಗ ಆಗತ್ತಂತಂದ್ರ ಭಾರತವನ್ನ ವಿಶ್ವಗುರು ಮಾಡುವಂತ ಸಾಮರ್ಥ್ಯ ಯಾವ ಕ್ರಿಕೆಟ್ ಸ್ಟಾರ್ಗಳ ಕೈಯೊಳಗಿಲ್ಲ, ಯಾವ ಸಿನಿಮಾ ಸ್ಟಾರ್ಗಳ ಕೈಯೊಳಗಿಲ್ಲ, ಯಾವ ಪೊಲಿಟಿಕಲ್ ಸ್ಟಾರ್ ಕೈಯೊಳಗಿಲ್ಲ. ನಿಮ್ಮ ಮನೆಯಲ್ಲಿರುವಂತಹ ಭಾರತದ ಫ್ಯೂಚರ್ ಸ್ಟಾರ್ಗಳಾದಂತಹ ಮಕ್ಕಳ ಕೈಯೊಳಗೈತೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು. ಶೂರನಾದರೆ ಕೌರವನಾಗು, ಛಲದಲ್ಲಿ ಚಾಣಕ್ಯನಾಗು, ಕಲೆಯಲ್ಲಿ ರವಿವರ್ಮನಾಗು, ಕಲೆಯಲ್ಲಿ ರವಿವರ್ಮನಾಗು.
ದಯೆಯಲ್ಲಿ ನೀ ಬುದ್ಧನಾಗು ವೀರನಾದರೆ ಸಿಂಧೂರ ಲಕ್ಷ್ಮಣನಾಗು ವೀರನಾದರೆ ಸಿಂಧೂರ ಲಕ್ಷ್ಮಣನಾಗು